ಬಹಳ ವರ್ಷಗಳ ಹಿಂದೆ ಗಾಢವಾದ ಕಾಡಿನಲ್ಲಿ ಪಿಂಗಳಕ ಎಂಬ ಶಕ್ತಿಶಾಲಿ ಸಿಂಹವೊಂದು ವಾಸಿಸುತ್ತಿತ್ತು. ಎಲ್ಲಾ ಪ್ರಾಣಿಗಳು ಅದನ್ನು ಭಯದಿಂದ ನೋಡುತ್ತಿದ್ದರು. ಆದರೆ ಪಿಂಗಳಕ ನ್ಯಾಯವಾಗಿ ಆಡಳಿತ ಮಾಡುತ್ತಿತ್ತು. ಅವನಿಗೆ ಇಬ್ಬರು ಆಪ್ತ ಸ್ನೇಹಿತರಿದ್ದರು, ಕರ್ತಕ ಮತ್ತು ದಮನಕ ಎಂಬ ಎರಡು ನರಿ ಜಾಕಲ್ಗಳು. ಅವರು ಚತುರರಾಗಿದ್ದು ಸಿಂಹಕ್ಕೆ ಸಲಹೆ ನೀಡುತ್ತಿದ್ದರು. ಒಮ್ಮೆ ಒಂದು ಹಳ್ಳಿಯಿಂದ ತಪ್ಪಿಸಿಕೊಂಡ ಸಂಜೀವಕ ಎಂಬ ದೊಡ್ಡ ಎಮ್ಮೆ ಕಾಡಿಗೆ ಬಂದು ನದಿಯ ತೀರದಲ್ಲಿ ಹಸಿರು ಹುಲ್ಲು ತಿನ್ನುತ್ತಾ ಆರೋಗ್ಯವಾಗಿ ಬೆಳೆದಿತು. ಒಂದು ದಿನ ಸಿಂಹವು ಎಮ್ಮೆದ ಗರ್ಜನೆ ಕೇಳಿ ಬೆಚ್ಚಿಬಿತ್ತು. ದಮನಕನು ಹೋಗಿ ನೋಡಿದಾಗ ಅದು ಕೇವಲ ಒಂದು ಎಮ್ಮೆ ಎಂದು ತಿಳಿಯಿತು. ಆತ ಎಮ್ಮೆಯನ್ನು ಸಿಂಹನಿಗೆ ಪರಿಚಯಿಸಿದ. ಶೀಘ್ರದಲ್ಲೇ ಸಿಂಹ ಮತ್ತು ಎಮ್ಮೆ ಒಳ್ಳೆಯ ಸ್ನೇಹಿತರಾದರು. ಎಮ್ಮೆ ಬುದ್ಧಿವಂತನಾಗಿದ್ದು ಸಿಂಹನಿಗೆ ಹೊಸ ವಿಚಾರಗಳನ್ನು ಹೇಳುತ್ತಿತ್ತು. ಇದರಿಂದ ಜಾಕಲ್ಗಳೊಂದಿಗೆ ಕಳೆಯುವ ಸಮಯ ಕಡಿಮೆಯಾಯಿತು. ದಮನಕನಿಗೆ ಅಸೂಯೆ ಬಂತು. ಅವನು ಸಿಂಹನಿಗೆ ಗುಟ್ಟಾಗಿ ಹೇಳಿದ, ನಿನ್ನ ಹೊಸ ಸ್ನೇಹಿತನು ಬಲಿಷ್ಠನಾಗಿದ್ದಾನೆ. ಅವನು ನಿನ್ನ ಸ್ಥಾನವನ್ನು ಕಸಿಯಲು ಯೋಚಿಸುತ್ತಿರಬಹುದು. ಎಮ್ಮೆಗೂ ಅವನು ಹೇಳಿದ, ಸಿಂಹನು ಮಾಂಸಾಹಾರಿ. ಅವನು ಯಾವಾಗ ಬೇಕಾದರೂ ನಿನ್ನ ಮೇಲೆ ದಾಳಿ ಮಾಡಬಹುದು. ಇದರಿಂದ ಸಿಂಹ ಮತ್ತು ಎಮ್ಮೆ ನಡುವೆ ಅನುಮಾನ ಹುಟ್ಟಿತು. ಸ್ನೇಹ ತಣ್ಣಗಾಯಿತು. ಒಂದು ದಿನ ಕೋಪದಲ್ಲಿ ಇಬ್ಬರೂ ಮುಖಾಮುಖಿಯಾದರು. ಹೋರಾಟದಲ್ಲಿ ಸಿಂಹನು ಎಮ್ಮೆಯನ್ನು ಕೊಂದಿತು. ನೀತಿ: ಅಸೂಯೆ ಮತ್ತು ಸುಳ್ಳು ಮಾತುಗಳು ದೃಢವಾದ ಸ್ನೇಹವನ್ನು ನಾಶ ಮಾಡಬಹುದು.